ನಮ್ಮ ಕರ್ನಾಟಕಕ್ಕೆ ಧೀಮಂತ ನಾಯಕ ಅಂದ್ರೆ ಸಿದ್ದರಾಮಯ್ಯರೇ. ದೇವರಾಜ್ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ಅವರು ಒಳ್ಳೆ ಆಡಳಿತ ಕೊಟ್ಟಿದ್ರು ದೇವರಾಜ್ ಅವರು. ಇವರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಇನ್ನು ಮುಂದುವರಿಲಿ 5 ವರ್ಷ ಇವರೇ ಮುಂದುವರಿತಾರೆ. ದೀರ್ಘಕಾಲ ಇವರೇ ಇರ್ತಾರೆ. ನಾಟಿ ಕೋಳಿ ಬಿರಿಯಾನಿ ಮಾಡಿಸಿದೀವಿ 1,500 ಜನಕ್ಕೆ. ಅದನ್ನ ಹಂಚ್ತಾ ಇದೀವಿ, ಜನ ಖುಷಿ ಪಡ್ಲಿ ಅಂತ. ನನ್ನ ಹೆಸರು ಲಕ್ಷ್ಮಣ್ ಸಿಎಂ ಅಂತ ಹೇಳಿ ವಾರ್ಡ್ ಸಂಖ್ಯೆ 22ರಲ್ಲಿ BBMPಯಲ್ಲಿ ಸುದೀರ್ಘವಾಗಿ 11 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಅಂದ್ರೇನೆ ಈ ನಾಡಿನ ಜ್ಞಾನದ ಶಕ್ತಿ. ನಾವು ಗುತ್ತಿಗೆಕಾರರ ಕೈ ಕೆಳಗಡೆ ಬಾನಸರಾಗಿದ್ದೀವಿ. 3 ತಿಂಗಳಿಗೊಂದು ಬಾರಿ ಸಂಬಳ, 4 ತಿಂಗಳಿಗೊಂದು ಬಾರಿ ಸಂಬಳ ಅಂತ ನಮ್ಮ ಜೀವನವನ್ನ 2014ರಲ್ಲಿ ಗುತ್ತಿಗೆದಾರರ ಕಡೆಯಿಂದ ನಮ್ಮನ್ನು ತೆಗೆದು ನಮಗೆ ಬಯೋಮೆಟ್ರಿಕ್ ಮಾಡಿಕೊಟ್ರು. 14,040 ರೂಪಾಯಿ, 6,000 ರೂಪಾಯಿ ಸಂಬಳಕ್ಕೆ ಬಾನಸರಾಗಿ ಬಾಳದ ನಮಗೆ ಒಂದೇ ಬಾರಿ 14,040 ರೂಪಾಯಿ ಮಾಡಿಕೊಟ್ಟು ನಮ್ಮ ಜೀವಕ್ಕೆ ಒಂದು ಬೆಳಕು ತುಂಬಿದ್ರು. ಇದೇ ಸಿದ್ದರಾಮಯ್ಯ ಮತ್ತೆ 2025ರಲ್ಲಿ ಮೇ ತಿಂಗಳಲ್ಲಿ ನಮ್ಮನ್ನೆಲ್ಲರನ್ನೂ ಕಾಯಂ ಮಾಡಿದ್ರು. ಇವತ್ತು ನಮ್ಮ ಸಂಬಳ 41,000 ರೂಪಾಯಿ. ಪೌರ ಕಾರ್ಮಿಕರಾಗಿದ್ರು ನಾವು ನಮ್ಮ ಜೀವನ ಇರೋ ತನಕ ಸಿದ್ದರಾಮಯ್ಯ ಅವರಿಗೆ ನಾವು ಚಿರಋಣಿಗಳು. ಕಾರಣ ಏನಂದ್ರೆ, ಆ ಮಹಾನ್ ಭಾವ ಅನ್ನೋ ಒಬ್ಬ ವ್ಯಕ್ತಿ ನಾಡಲ್ಲಿ ಹುಟ್ಟದೇ ಹೋಗಿದ್ರೆ, ಆ ಮಹಾನ್ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿ ಆಗದೆ ಹೋಗಿದ್ರೆ ನಿಜವಾಗ್ಲೂ ನಮಗೆ ಪೌರ ಕಾರ್ಮಿಕರು ಎಂಬುವವರಿಗೆ ಬೆಳಕಿಲ್ಲ. ನಾವು ಇಂದಿಗೂ ನಾವು ಕತ್ತಲ ಜೀವನದಲ್ಲೇ ಬಾಳ್ತಾ ಇದ್ವಿ. ಗುತ್ತಿಗೆದಾರರು ಕೋಟ್ಯಾರು ರೂಪಾಯಿ ಸಂಪಾದನೆ ಮಾಡ್ಕೊತಾ ಇದ್ರು, ನಾವು ಬಾನಸರಾಗಿ ಉಳ್ಕೊತಾ ಇದೀವಿ. ಇವತ್ತು ಒಬ್ಬ ವ್ಯಕ್ತಿ ಪುಣ್ಯದಿಂದ ಇವತ್ತು ನಾವೆಲ್ಲರೂ ಬೆಳಕಿನ ಜೀವನ ಬಾಳ್ತಾ ಇದೀವಿ. ಇವತ್ತು 40,000 ರೂಪಾಯಿ ತಗೊಂಡು ಪೌರ ಕಾರ್ಮಿಕರು ಸಾಲ ಇಳ್ದಾನೆ ಸಂತೋಷವಾಗಿ ಬಾಳ್ತಾರೆ. ಇನ್ನೊಂದು ಸಂತೋಷವಾದ ಸುದ್ದಿ ಏನ್ ಗೊತ್ತಾ, 3 ತಿಂಗಳಿಗೊಂದು ಬಾರಿ ಪೇಮೆಂಟ್. ಇವಾಗ ನಮಗೆ ತಿಂಗಳು ಪೇಮೆಂಟ್. ಇದಕ್ಕಿಂತ ಒಳ್ಳೆ ಭಾಗ್ಯ ನಮ್ಗೆ ಇನ್ನೇನ್ ಬೇಕು ಹೇಳಿ. ಈ ಮಹಾನ್ ವ್ಯಕ್ತಿಗೆ ಇನ್ನು ಮೇಲೆ ರಾಜ್ಯದಲ್ಲಿ 7 ವರ್ಷ ಮೇಲ್ಪಟ್ಟು ರಾಜಕೀಯದಲ್ಲಿ ಸುದೀರ್ಘವಾಗಿ ಒಬ್ಬ CM ನೋಡೋದು ಅಸಂಭವ. ಆ ಘನತೆ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರಿಗೆ ಮಾತ್ರನೇ ನಾವು ನೋಡಲು ಸಾಧ್ಯ. ಮುಂದೆ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ. ಈಗ 2.5 ವರ್ಷನೂ ಆ ವ್ಯಕ್ತಿನೇ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿ ಬಡವರಿಗೆ ಇನ್ನೂ ಅನೇಕವಾದ ಒಳ್ಳೆ ಕೆಲಸಗಳು ಮಾಡ್ಬೇಕಂತ ಹೇಳಿ ಪೌರ ಕಾರ್ಮಿಕರಿಗೆ ನಮ್ಮ ಮನವಿ.